ಎಲ್ರಿಗೂ ನಮಸ್ಕಾರ. ರಾಜೇಶ್ ಕೂಡ ಮಾತಾಡ್ತಾ ಇದ್ದೀನಿ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ. ಆತ್ಮೀಯ ಬಂಧುಗಳೇ, ಆತ್ಮೀಯ ಹಿತೈಷಿಗಳೇ, ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸರ್ವ ಸದಸ್ಯರೇ, ಇವತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇರೋ ವಿಚಾರ ಏನಂದ್ರೆ, ಇದೇ ತಿಂಗಳು 30ನೇ ತಾರೀಕು ಶನಿವಾರ ಸಂಜೆ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಸನದ ರಿಂಗ್ ರಸ್ತೆಯಲ್ಲಿ ಕಿರ್ಜಿ ಮತ್ತು ಸ್ಟೂಡೆಂಟ್ PU ಕಾಲೇಜ್ ಇದೆ, ಅದ್ರ ಎದುರುಗಡೆ ಜಾಗದಲ್ಲಿ ನಾವು ಒಂದು ಆರ್ಕೆಸ್ಟ್ರಾ ಮಾಡಿ, ಹಾಗೆ ನಮ್ಮ ಜಿಲ್ಲೆ ಎಲ್ಲ ಪಕ್ಷದ ಮುಖಂಡರುಗಳನ್ನು ಹಾಗೂ ಎಲ್ಲ ನಮ್ಮ ವೇದಿಕೆ ಪದಾಧಿಕಾರಿಗಳು ಹಾಗೂ ತುಂಬಾ ಜನ ನಮಗೆ ಬೆಂಗಳೂರಿಂದನೂ ಕೂಡ ನಮ್ಮ ಆತ್ಮೀಯರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಶುರುವಾಗುತ್ತೆ. ರಸಮಂಜರಿ ಮತ್ತು ನೃತ್ಯ ಕಾರ್ಯಕ್ರಮದೊಂದಿಗೆ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳು ಹಾಗೂ ಹಿತೈಷಿಗಳು ಸದಸ್ಯರುಗಳು ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ನವೆಂಬರ್ ತಿಂಗಳಲ್ಲ, ಈ ಏನು ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ನವೆಂಬರ್ ತಿಂಗಳು ಮಾತ್ರ ಅಲ್ಲ, 365 ದಿನನೂ ಕೂಡ ನಾವು ಕನ್ನಡಿಗರಾಗಿ ಕನ್ನಡಿಗರ ತನವನ್ನು ಉಳಿಸೋಣ, ಹಾಗೆ ಕನ್ನಡವನ್ನು ಪ್ರತಿನಿತ್ಯ ಬಳಸೋಣ, ಕನ್ನಡವನ್ನು ಪ್ರತಿನಿತ್ಯ ಬೆಳೆಸೋಣ. ಕನ್ನಡ ಯಾರಿಗೆ ಬರೋಲ್ಲ ಅವರಿಗೆ ಕನ್ನಡ ತಿಳಿಸೋಣ. ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಪ್ರಾಬಲ್ಯತೆ ಇರಬೇಕು. ಹಾಗಾಗಿ ನಾವು ರಾಜ್ಯೋತ್ಸವವನ್ನು ಪ್ರತಿ ದಿನ, ನಮ್ಮ ರಾಜ್ಯೋತ್ಸವ ನವೆಂಬರ್ ಬರ್ಬೋದು, ಆದರೂ ನಾವು ಕೂಡ ಪ್ರತಿದಿನ ನಾವು ಕನ್ನಡಿಗರಾಗಿ ಒಂದು ಕನ್ನಡೇತರವಾಗಿ ನಾವು ಇರಬೇಕು. ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು. ಕನ್ನಡ ಶಾಲೆಗಳು ತುಂಬಾ ಅಳಿವಿನ ಅಂಚಿನಲ್ಲಿ, ತುಂಬಾ ಊರುಗಳಲ್ಲಿ ಶಾಲೆಗಳನ್ನ ನೋಡಿದೀನಿ, ಬಿದೋಗ ಪರಿಸ್ಥಿತಿ ಇದಾವೆ. ದಯವಿಟ್ಟು ಕನ್ನಡ ಶಾಲೆಯನ್ನು ಉಳಿಸೋಣ ಮತ್ತೆ ಕನ್ನಡವನ್ನು ಬೆಳೆಸೋಣ. ಜೈ ಕರ್ನಾಟಕ ಮಾತೆ, ಒಂದೇ ಮಾತರು.